इथे रावण बुडेती यार बंडर सी रावण बुडेती रावण ಕೊನೋಯ್ನೇರೇನೆ ಅಂದ ಅಪಗ ರಾಮನ ಬಿಡೇತಿ ರಾವಣ ಕಾಪನಿಗೆ ರಾವಣನ ಬಿಡೇತಿ ರಾಮ ಕಾಪಿಗೆ ನಾವೊಂದು ಸನಾತನ ಧರ್ಮದಲ್ಲಿ ಹುಟ್ಟಿ ನಾವು ದೇವಸ್ಥಾನಕ್ಕೆ ಬರ್ಬೇಕಾದ್ರೆ ಇವ್ರದ್ದು ಪರ್ಮಿಷನ್ ಆಗ್ಬೇಕು. ಇವ್ರ ಅಪ್ಪನ ಆಸ್ತಿ ಹಿಂದೂ ದೇವಸ್ಥಾನ ಅಂತ ಹೇಳಿದ್ರೆ ಈ ಪಜಿರಡ್ಕ ಇದರೊಂದು ಕಾಗದದಲ್ಲಿ ನೋಡಿದ್ರೆ ಇಲ್ಲಿ ತುಮಕೂರು, ಬೆಂಗಳೂರು, ಬೊಂಬೈ ಅಂತ ಉಂಟು. ಇವರೆಲ್ಲ ಇವರ ಅಪ್ಪಂದಿರು, ಇವರೀಗ ಕೇಳ್ತಾರಲ್ಲ ಇವರಿಗೆ ಸಂಬಂಧ ಇಲ್ಲ ಅಂತೇಳಿ. ವೀರೇಂದ್ರ ಹೆಗ್ಡೆ ಹೇಗೆ ಸಂಬಂಧ ಬರುವುದು? ವೀರೇಂದ್ರ ಹೆಗ್ಡೆ, ಹರ್ಷೇಂದ್ರ ಹೆಗ್ಡೆ ಇವರೆಲ್ಲ ಸಂಬಂಧ ಅವರು ಈ ದೇವಸ್ಥಾನಕ್ಕೆ? ನಾವು ದುಷ್ಟರ? ಹೇಳಿ, ಇಡೀ ಸಮಾಜ ಒಟ್ಟಾಗಿ ಹೇಳಿ. ಮಹೇಶ್ ಶೆಟ್ಟು ದೇಶದ್ರೋಹಿ, ಭಯೋತ್ಪಾದಕ, ಹಿಂದೂ ವಿರೋಧಿ. ಒಂದು ಆ ಹೆಣ್ಣು ಮಗುವಿನ ಅತ್ಯಾಚಾರ ಆಗಿ ಕೊಲೆ ಆಗಿದೆ, ಅದರ ವಿರುದ್ಧ ಹೋರಾಟ ಮಾಡಿದ್ರೆ ನಾವು ದುಷ್ಟರು. ಅದಕ್ಕೋಸ್ಕರ ಇವ್ರದ್ದು ಅದನ್ನ ಹೇಳೋದಿಲ್ಲ. ದುಷ್ಟರ ಸಂಹಾರಕ್ಕಾಗಿ ಅಟ್ಟಹಾಸ ಜಾಸ್ತಿ ಆಗಿದ್ದೆ ದುಷ್ಟರ, ಅದಕ್ಕೋಸ್ಕರ ಇಲ್ಲಿಂದ ಪಾದಯಾತ್ರೆ. ಇಂಥ ದೇಶ ಭ್ರಷ್ಟರು, ಧರ್ಮ ವಿರೋಧಿಗಳು ಇವರು, ಸನಾತನ ಧರ್ಮದ ವಿರೋಧಿಗಳು, ದೇವಸ್ಥಾನದ ಡಬ್ಬೆಯ ಕಾಸಿನಲ್ಲಿ ಬದುಕುವವರು ಇವರು ನಮ್ಮನ್ನು ಅಧರ್ಮಿ, ಭ್ರಷ್ಟರು. ಇರೋ ಅಪ್ಪನ ಮನೆ ಆಸ್ತಿ ಅಲ್ಲ ಇದು. ನಾವು ಕೂತ್ಕೊಳ್ತೇವೆ ಎಂಥವರೊಟ್ಟಿಗೆ, ಅಂತ ಸತ್ಯವಂತರೊಟ್ಟಿಗೆ ಕೂತ್ಕೊಳ್ತೇವೆ ನಾವು. ಇಂಥ ಜನಗಳೊಟ್ಟಿಗೆ ನಾವು ಕೂತ್ಕೊಳ್ಳಿಕ್ಕೆ ಹೋಗುದಿಲ್ಲ ಸ್ವಾಮಿ. ನೈತಿಕತೆ ಇಲ್ಲ ಇವರಿಗೆ, ನೈತಿಕತೆ ಇಲ್ಲ. ಇವತ್ತು ಬರೇ ಈ ಹೊಸ ಹುಡುಗರಿಗೆ ಒಬ್ರು ಇಬ್ರು ಬಂದದ್ದ, ಎಲ್ಲ ಬಂದದ್ದಲ್ಲ ಸಾಲಾಗಿ ಹುಟ್ಟಿಗೆ. ಹೌದು, ಮೊದಲು ಅವಳು ಬಂದ್ಲು, ಯಾರು ದಂಬೆ, ಅದು ರಂಬೆ, ಅವಳೆ ರಂಬೆ ದುಂಬೆ, ಬಿಡಿಸ್ತೇನೆ ನಾನೀಗ. ಅಂದುಂಬೆ ಅಲ್ಲ, ರಂಬೆ. ಅವ ಬೇಡ, ಅವಳು ಬೇಡ, ಹಲ್ಲು ಎದುರು ಉಂಟಲ್ಲ ಬೇಡ. ಅವಳು ಮೊದಲು ಬಂದ್ಲು, ಆಮೇಲೆ ಊದುವತ್ತಿ, ಆಮೇಲೆ ಮೇಣದ ಬತ್ತಿ, ಅದು ಊರ್ವಶಿ ಮೇನಕ್ಕೆ ಮೇಣದ ಬತ್ತಿ, ಆಮೇಲೆ ಜಾರ್ಸೂಲೆ, ಚಾರುಶೀಲೆ, ಮಂಜಾಲ್ ದೋಸೆ, ಮಂಜು ಕಿಲೋಕ್ಕೆ 2 ಮಾಣೆ, ಕಿಲೋ ತಿರ್ದೊಮ್ಮನೆ ಅವಳು ಬಂದ್ಲು. ಆಮೇಲೆ ಇಟಾಚಿ ಬಂತು, ಇಟಾಚಿ ಬಂತದು, ಉದ್ದ ಕೈಯವಳು, ಪಿತಾಚಿ ಅವಳು ಬಂದ್ಲು. ಆಮೇಲೆ ಕೊನೆಗೆ ಆಂಬುಲೆನ್ಸ್ ಬಂತು. ಆಂಬುಲೆನ್ಸ್ ಹೌದಾ? ಆಂಬುಲೆನ್ಸ್ ಅವಳು ಬಂದ್ಲಮ್ಮ. ಮತ್ತೊಬ್ಳು ಎಲ್ಲರೂ ಬಂದ ಮೇಲೆ ಕೊನೆಗೆ ಬಂದದ್ದು ಯಾರ? ಮೂಜಿಗಾಸ್ತಾಳೆ, ಅವಳು ಪುಂಜಿ ಕಸ್ತಾಳೆ, ಅದು ನೀನು ಪುಂಜಿ ಕಸ್ತಾಳೆ, ಅವಳೇ ಪುಂಜಿ ಕಸ್ತಾಳೆ. ಯಾರು ಸತ್ತ ಅವಳು ಬಂದ್ಲಮ್ಮ. ಅವಳು ಬಂದವರು ಈಗ ನಿಂತ ತಕ್ಷಣ ನಿಮ್ಮ ಗಂಡ ಹೇಳಿದ್ರು, ನಿಮ್ಮನ್ನೆಲ್ಲ ನಿಲ್ಲಿಕ್ಕೆ ಕರ್ದದ, ನಿಮ್ಮದೇನೆಲ್ಲ ಉಂಟು ತೋರಿಸಿ ಅಂತ. ಪ್ರತಿಭಾ ಪ್ರದರ್ಶನ ತೋರಿಸಿ ಅಂತ ಹೇಳಿದ ತಕ್ಷಣ ಪ್ರಾರಂಭ ಮಾಡಿದಲ್ಲ. ಹೌದಾ? ಮೊದಲ ಅವಳು ಯಾರು ಬಂದ, ಅವಳು ಕುಣಿಲಿಕ್ಕೆ ಪ್ರಾರಂಭ ಮಾಡಿದ್ರು. ನಾಟ್ಯ ವೈದವ್ಯ ಅಲ್ವಾ? ನಾಟ್ಯ ಡೊಯ್ಪುವ ಅವಳು ಬಂದು ಅವಳ ಬಾಯಿ ತಾಲ ನಾನೊಂದು 2 ಬಾಯಿ ಪಾಠ ಮಾಡಿಕೊಂಡು ಬಂದದ್ದು. ನನ್ನ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ. ಹೌದು, ಅವಳಿಗೆ ನಾಟ್ಯ ವೈದ್ಯವ ಅಂತ ಹೇಳಿದ್ರೆ ಬಹಳ ಆಸಕ್ತಿ. ಪಾಪ ನೀನು ಕರ್ಕೊಂಡು ಹೋಗುದಿಲ್ಲ ಕಾಣುತ್ತದೆ. ಹೌದು, ಮತ್ತೆ ಏನ್ ಮಾಡುದು, ಯಾರು ಕರ್ಕೊಂಡು ಹೋಗದಿದ್ರೆ ಅವಳಿಗೆ ನೋಡ್ಬೇಕಲ್ಲ. ಹಾಗೆ ಅಮ್ಮ ಹೆಂಡತಿ ಎದುರು ಕುಣಿಲಿಕ್ಕೆ ಅಂತ ಬಾಯಿ ಪಾಠ ಮಾಡಿದ್ದು. ನಿಮ್ಮ ಎದುರು ಕುಣಿಬೇಕಾ? ಪಾಪಿ, ನಾನು ಕೇಳಿದ್ದಪ್ಪ. ಮತ್ತೆ ಇಲ್ಲಿ ಕುಣಿದ್ರೆ ಅವಳಿಗೆ ಸಾಕಾಗದಿದ್ರೆ ಅದು ಕೇಳಿದ್ದಕ್ಕೆ. ನನ್ನನ್ನ ಅಮ್ಮ ಎನ್ನುವ ಹಾಗೆ ಭಾವಿಸಿಕೊಂಡು ಕುಣಿ. ಹೌದು, ಅದು ಅಮ್ಮನೇ ಕುಣಿತೇನಮ್ಮ. ಬಾಯ್ತಾಳ ಕೇಳಿ. ಚಕ್ಕುಲಿನಿಂದ ತಾಮ್ ಅಲ್ಲ, ಇಂಥ ಬಾಯ್ತಾಳವನ್ನ ಜೀವಮಾನದಲ್ಲಿ ನಾನಂತೂ ನಾನು ಪ್ರೆಸ್ ಮೀಟ್ ಮಾಡಿದ 3 ನಾಲಾಯಕ ಕಲಾವಿದರ ಬಗ್ಗೆ ಮಾತಾಡಿದೆ. ಅದರಲ್ಲಿ ಕಲಾವಿದರು ಯಾವ ರೀತಿ ತಮ್ಮ ಯಕ್ಷಗಾನ ಕಲೆಯಲ್ಲಿ ಒಂದು ಹೆಣ್ಣಿನ ಚಾರಿತ್ರ್ಯ ವಧೆ ಮಾಡ್ತಾರೆ, ಯಾವ ರೀತಿ ಪದ ಬಳಕೆ ಮಾಡ್ತಾರೆ, ಅವರೇ ಬಂದು ಮಾಧ್ಯಮದಲ್ಲಿ ಕೂತು ನಮಗೆ ಮಾನಹಾನಿ ಆಗಿದೆ, ನಾವು ಕಲಾವಿದರು ಅಂತ ಹೇಳೋ ಬಗ್ಗೆ ನಾನು ಮಾತಾಡಿದಾಗ ನನಗೆ ಆಶ್ಚರ್ಯ ಆಯಿತು.
ತುಂಬ ಜನರು ಕರೆ ಮಾಡ್ತಾ ಇದ್ರು, ನಮಗೆ ವಿಡಿಯೋಗಳನ್ನು ಕಳಿಸ್ತಾ ಇದ್ರು, ಮೆಸೇಜ್ ಕಳಿಸ್ತಾ ಇದ್ರು ಈತನ ಬಗ್ಗೆ. ಇವರದು ಪೂರ್ವಾಪರ ತಿಳಿಯುವ, ಜನರು ಯಾಕೆ ಮೆಸೇಜ್ ಆಗ್ತಾ ಇದ್ದಾರೆ, ಜನರು ಯಾಕೆ ವಿಡಿಯೋ ಮಾಡ್ತಿದ್ದಾರೆ, ಜನರು ಯಾಕೆ ಇಷ್ಟು ಕಮೆಂಟ್ ಮಾಡ್ತಿದ್ದಾರೆ, ಇವರ ಮೇಲೆ ಯಾಕೆ ಇಷ್ಟು ರೋಷ ಉಂಟು ಅಂತ ನೋಡುವಾಗ ನಿನ್ನೆ ನಮಗೆ ಒಬ್ರು ಹೇಳಿದ್ರಿ, ನೀವು ನೋಡಿ ಆ ಕಲಾವಿದ ಬಪ್ಪನಾಡು ಕ್ಷೇತ್ರದಲ್ಲಿ ಹಾಸ್ಯ ಕಲಾವಿದನಾಗಿ ನಿರ್ವಹಣೆ ಮಾಡ್ತಿದ್ದ, ಆದರೆ ಅವನ ಹಾಸ್ಯ ನೋಡುವಾಗ ಅಸಹ್ಯ ಆಗ್ತದೆ ಅಂತ ಹೇಳಿದರು. ನನಗೆ ಹುಡುಕುವ ಅಂತ ಆಯಿತು. ನೋಡಿ ಹುಡುಕಿದ್ದು ನೋಡುವಾಗ ಇವೊಂದು ಪೂರ್ವಾಪರ ನೋಡಿದರೆ ಎಲ್ಲರೂ ಯೂಟ್ಯೂಬಲ್ಲಿ ನೋಡ್ಬೋದು. ಈಗದ್ದು ಹಾಸ್ಯ ಅಲ್ಲ, ಇವನು ಬಪ್ಪನಾಡು ಕ್ಷೇತ್ರ ಬ್ಯಾನರ್ ನಡಿಯಲ್ಲಿ ಮಾಡಿದ ಕೆಲವು ಹಾಸ್ಯಗಳನ್ನು ನೋಡುವಾಗ ನಮಗೆ ಇವ ಕೇವಲ ಹೆಣ್ಣು ಮಕ್ಕಳ ಚಾರಿತ್ರ್ಯ ಅಲ್ಲ, ಇವ ದೇವರ ಚಾರಿತ್ರ್ಯವನ್ನು ಸಹ ಹರಣ ಮಾಡಲಿಕ್ಕೆ ಹೊರಟ ಒಬ್ಬ ನಾಲಾಯಕ ಕಲಾವಿದ. ಎಷ್ಟು ನೋವನ್ನಿಸ್ತಾ ಇದೆ ಅಂದ್ರೆ, ದುರ್ಗಾಪರಮೇಶ್ವರಿ ಬಪ್ಪನಾಡು ಮೇಳದ ಈ ಒಂದು ಬ್ಯಾನರ್ ನಡಿಯಲ್ಲಿ ಇವ ರಾಮಾಯಣದ ಬಗ್ಗೆ, ವಾಲ್ಮೀಕಿ ಬಗ್ಗೆ ಅಪಹಾಸ್ಯ ಮಾಡ್ತಾನೆ ಅಂತ ಹೇಳಿದಾದ್ರೆ ಇವನ ಮನಸ್ಥಿತಿ ಹೇಗೆ ಇರಬೇಕು? ಅನೈತಿಕ ಸಂಬಂಧದ ಬಗ್ಗೆ ಮಾತಾಡುದು, ಹೆಣ್ಣಿನ ಬಗ್ಗೆ ಮಾತಾಡುದು, ಈಗ ದೇವರ ಚಾರಿತ್ರ್ಯವನ್ನು ಪ್ರಶ್ನೆ ಮಾಡ್ತಾನೆ ಅಂತ ಹೇಳುವಾಗ ಇವನು ಯಕ್ಷಗಾನ ಕಲಾವಿದವ, ಇವನನ್ನು ನಾವು ಕಾಮುಕ ಅಂತ ಕರಿಬೇಕಲ್ಲ? ತಾವೆಲ್ಲರೂ ನೋಡಬೇಕು, ಒಂದು ವೇದಿಕೆಯಲ್ಲಿ ಇವ ವಾಲ್ಮೀಕಿ ಬಗ್ಗೆ ಚರ್ಚೆ ಮಾಡ್ತಿದ್ದಾನೆ. ವಾಲ್ಮೀಕಿ ಯಾರು? ವಾಲ್ಮೀಕಿ ಆ ಹೆಸರನ್ನು ಅವಹೇಳನ ಮಾಡ್ತಾ ಇದ್ದಾನೆ. ಅದರ ಮುಂದೆ ಬರುವ ವಾಲ್ಮೀಕಿ ಜಯಂತಿಯನ್ನು ಅವಹೇಳನ ಮಾಡ್ತಾನೆ. ವಾಲ್ಮೀಕಿ ಜಯಂತಿ, ವಾಲ್ಮೀಕಿ ಜಯಂತಿ ಅವೇ ಹಾಳು ಒಂದು ಎಂಕಲ ಅಂದಾಜ ವಾಲ್ಮೀಕಿ ಒಂದು ಎಂಚನೆ ವಾಲ್ಮೀಕಿ. ಮತ್ತೆ ಕೇಳ್ತಾನೆ ಅಲ್ಲಿ ವೇದಿಕೆಯಲ್ಲಿ, ನಿಮಗೆ ರಾಮಾಯಣದ ಬಗ್ಗೆ ಗೊತ್ತುಂಟಾ ಅಂತ. ಇವ ರಾಮಾಯಣದ ಬಗ್ಗೆ ಚರ್ಚೆ ಶುರು ಮಾಡುವಾಗ, ರಾಮಾಯಣ ಯಾರು ಬರೆದದ್ದು? ಒಬ್ಬ ವ್ಯಕ್ತಿ ವಾಲ್ಮೀಕಿ ಅಂತ ಅದನ್ನು ಅಪಹಾಸ್ಯ ಮಾಡುವುದರ ಜೊತೆಗೆ ರಾಮಾಯಣವನ್ನು ರುಕ್ಮಯಣ್ಣ ಅಂತ ಹೇಳ್ತಾರೆ. ಅವು ರಾಮಾಯಣದ ಕತೆ ಬರೇನಿ, ರುಕ್ಮಯಣ್ಣ ರಾಮಾಯಣ ಕತೆ ಬರೇನೆ. ರಾಮಾಯಣ ತ್ರೇತಾಯುಗದಲ್ಲಿ ಅಲ್ಲ, ಪ್ರೇತಾಯುಗದಲ್ಲಿ ಅಂತ ಹೇಳ್ತಾನೆ. ಆನಿದ ಕಾಲೋಡು ಪ್ರೇತಾಯುಗೊಟ್ಟು, ಪ್ರೇತಾಯುಗ ಆಯುಗೊಟ್ಟು. ಇವ ಅಲ್ಲಿ ರಾಮಾಯಣದ ಕತೆ ನಿಮ್ಗೆ ಗೊತ್ತುಂಟಾ? ನಾನೊಂದು ಕತೆ ಹೇಳ್ತೇನೆ ರಾಮಾಯಣದಂತ ಅಪಹಾಸ್ಯ ಮಾಡ್ಕೊಂಡು ಹೇಳ್ತಾನೆ. ರಾಮನ ಹೆಂಡತಿ ಮಂಡೋದರಿ ಅಂತೆ. ರಾವಣ ಹೆಂಡತಿಯನ್ನು ಕದ್ದುಕೊಂಡು ಹೋಗುವಾಗ ಒಂದು ಕಾಗೆ ಅಡ್ಡ ಬಂದಂತೆ, ಕಾಗೆಯ ಬಾಲ ರಾವಣ ಕಟ್ ಮಾಡಿದಂತೆ. ಇವನ ಕತೆ. ಇವನಿಗೆ ರಾವಣನ ಹೆಂಡತಿ ಯಾರಂತ ಗೊತ್ತಿಲ್ಲ ಅಂತೆ, ರಾಮನ ಹೆಂಡತಿ ಯಾರಂತ ಗೊತ್ತಿಲ್ಲ. ಅಲ್ಲಿದ್ದ ಯಾರ ಚಂಡೆ ಹೊಡೆಯೋ ಅವನಿಗೆ ಹೇಳಿಕೊಡ್ತಾ ಇದ್ದಾನೆ. ರಾಮನ ಹೆಂಡತಿ ಸೀತೆ, ರಾವಣನ ಹೆಂಡತಿ ಮಂಡೋದರಿ. ಒಂಜಿ ರಾವಣ ಬನ್ಪುನ ರಕ್ಕಸಿ ರಾಮನ ಪುಡಿಯದಿ ಮಂಡೋದರಿನ ಕಂಡು ಕೊಂದು ಕಕ್ಕೆ ಅಡ್ಡ ಬರ್ತೇನೆ, ಕಕ್ಕೆದ ಬೀಲೋನು ಕಾಡ್ತೇನೆ. ರಾಮನ ಪುಡಿಯದಿ ಮಂಡೋದರಿ ರಾವಣ ರಾಮನ ಹೆಂಡತಿ ಸೀತೆಯನ್ನು ಕದ್ದುಕೊಂಡೋದಂತೆ. ಇವನದನ್ನು ಹೇಳ್ತಾ ಇದ್ದಾನೆ. ರಾಮನ ಹೆಂಡತಿಯನ್ನು ಕದ್ದುಕೊಂಡು ಹೋಗುದಾದ್ರೆ ರಾಮನಿಗೆ ರಾವಣನ ಹೆಂಡತಿ ಯಾಕೆ ಆಗುದಿಲ್ಲ ಅಂತ. ರಾಮನ ಬುಡೇದಿ ಯಾರು ಬಂಡ? ರಾವಣನ ಬುಡೇದಿ ರಾವಣ ಕೊನೋಯ್ನೇರೇನೆ ಅಂದ. ಅವಾಗ ರಾಮನ ಬುಡೇದಿ ರಾವಣ ಕಾಪನಿಗೆ, ರಾವಣನ ಬುಡೇದಿ ರಾಮ ಕಾಪಿಗೆ. ಇಲ್ಲಿ ಒಂದು ಎಕ್ಸ್ಚೇಂಜ್ ಆಫರ್. ಯಾಕೆಂದ್ರೆ ರಾವಣ ಸೀತೆಯನ್ನು ಕದ್ದುಕೊಂಡು ಹೋಗುವಾಗ ರಾಮ ಬಾಯಿ ಮುಚ್ಕೊಂಡು ಕೂತ್ಕೊಳ್ಬೇಕು, ಅಲ್ಲಿ ಮಂಡೋದರಿಯನ್ನು ತಂದು ಮನೆಯಲ್ಲಿ ಕೂತ್ಕೊಳಿಸ್ಬೇಕಂತ. ಈ ನಾಲಾಯಕ ಮುಟ್ಟಾಳನಿಗೆ, ಈ ಕಾಮುಕನಿಗೆ ಇವನ ಹತ್ರ ನಾನು ಕೇಳಬೇಕು, ನೀನು ಅನೈತಿಕ ಸಂಬಂಧ ಹೇಳಿದಾಗೆ ನಿನ್ನ ಹೆಂಡತಿಯನ್ನು ಎಲ್ಲಿ ಆಗಿದ್ರು ಎಕ್ಸ್ಚೇಂಜ್ ಆಫರಿಗೆ ಕಳಿಸ್ತೀಯಾ? ನಾಚಿಗೆ ಆಗ್ಬೇಕಲ್ಲ. ಒಂದು ಕಲೆಗಾರರು ಹೇಳುವ, ನೀವು ಕಲೆಯನ್ನು ಕೊಲೆ ಮಾಡಲಿಕ್ಕೆ ಹೊರಟವರು. ನಮ್ಮ ಹಿಂದೂ ಸಮಾಜದ ಇಡೀ ಒಂದು ಮಹಾಕಾವ್ಯ ಹೇಳುವಂಥ ರಾಮಾಯಣವನ್ನೇ ಇವತ್ತು ನೀನು ತೇಜೋವಧೆ ಮಾಡಿಕೊಂಡು, ಯಾವ ರಾಮನನ್ನು ನಾವು ಇವತ್ತು ಆದರ್ಶ ಪುರುಷ ಅಂತ ಹೇಳ್ತೇವೆ, ಮರ್ಯಾದಾ ಪುರುಷೋತ್ತಮ ಅಂತ ಹೇಳ್ತೇವೆ, ಆ ತಾಯಿ ಸೀತಾದೇವಿಯನ್ನು ನಾವು ದೇವಿ ಅಂತ ಪೂಜೆ ಮಾಡ್ತೇವೆ,
ರಾಮ ಮತ್ತು ಸೀತೆಗೆ ಅಲ್ಲಿ ಅಯೋಧ್ಯೆಯಲ್ಲಿ ಗುಡಿ ಕಟ್ಟು ಪೂಜೆ ಮಾಡ್ತೇವೆ. ಇಲ್ಲಿ ಪ್ರತಿಯೊಂದು ಜನರು ಇಲ್ಲಿ ರಾಮ ಮಂದಿರ ಕಟ್ಕೊಂಡು ಭಜನೆ ಮಾಡಿಕೊಂಡು ರಾಮನ ಸೇವೆ ಮಾಡ್ತಾರೆ, ಹನುಮಂತನ ಸೇವೆ ಮಾಡುವ ಆ ರಾಮನನ್ನೇ ನೀನು ಇವತ್ತು ಅಪಹಾಸ್ಯ ಮಾಡಿಕೊಂಡು ಸೀತಾದೇವಿಯ ಚಾರಿತ್ರ್ಯ ಹರಣ ಮಾಡಲಿಕ್ಕೆ ಹೊರಡುವುದಾದ್ರೆ, ಇಷ್ಟೆಲ್ಲ ಗೊತ್ತಿದ್ದ ಆ ಒಂದು ಬ್ಯಾನರ್ ನಡೆಯಲ್ಲಿ ಆಗುವಾಗ ಆ ಮೇಳದವರಿಗೂ ಗೊತ್ತಾಗ್ಲಿಲ್ವಾ? ಆ ಮೇಳ ನಡೆಸುವ ಜವಾಬ್ದಾರಿ ಅವನಿಗೂ ಗೊತ್ತಾಗ್ಲಿಲ್ಲ? ಬಪ್ಪನಾಡು ಕ್ಷೇತ್ರದವರಿಗೆ ನಾನು ಮೊದಲು ಹೇಳಬೇಕಾಗ್ತದೆ. ನಾನು ನಿನ್ನೆ ಹೇಳಿದೆ, ಬಪ್ಪನಾಡು ಕ್ಷೇತ್ರ, ಕಟೀಲು ಮೇಳ, ಪಾವಂಜೆ ಮೇಳ ಹೇಳುವಾಗ ನಿಮ್ಮ ಮೇಲೆ ಗೌರವ ಇತ್ತು. ಇವತ್ತು ರಾಮ ಮತ್ತು ಸೀತೆಯನ್ನು ಚಾರಿತ್ರ್ಯವನ್ನು ಅವಹೇಳನ ಮಾಡಲಿಕ್ಕೆ ಹೊರಟ ಇವ ಮುಂದೊಂದು ದಿನ ಬಪ್ಪನಾಡು ಕ್ಷೇತ್ರದ ದೇವಿಯ ಚಾರಿತ್ರ್ಯವನ್ನ ಮಾಡಲಿಕ್ಕೆ ಹೋಗ್ಲಿಕ್ಕೆ ಕಾಯಬಾರದು. ಇವನನ್ನು ಆ ಒಂದು ಬ್ಯಾನರ್ ನಡಿಯಿಂದ ಇವನನ್ನು ವೇದಿಕೆ ಬರುವುದನ್ನು ಬಹಿಷ್ಕಾರ ಮಾಡಬೇಕು. ನಾನು ಎಲ್ಲ ಸಂಘಟನೆಯ ಕಾರ್ಯಕರ್ತರಲ್ಲಿ ಹೇಳುದು, ರಾಮ 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 ಅಂತ ನಾವು ಎಲ್ಲ ಕಡೆಯಲ್ಲಿ ರಾಮನನ್ನು ಪೂಜೆ ಮಾಡ್ತೇವೆ, ತಾಯಿಯಂದ್ರೆಲ್ಲ ಸೀತಾದೇವಿ ಅಂತ ಹೇಳ್ತೇವೆ ನಾವು. ಆದರೆ ಇವತ್ತು ರಾಮನ ಚಾರಿತ್ರ್ಯ ಹರಣ ಮಾಡುವಾಗ ರಾಮನನ್ನು ಇಷ್ಟು ಒಂದು ಏನೋ ಒಂದು ಕೈಲಾಗದ ಗಂಡನಾಗೆ ತೋರಿಸುವಾಗ, ಸೀತೆಯ ಚಾರಿತ್ರ್ಯ ಹರಣ ಮಾಡುವಾಗ ಯಾವನ ರಾವಣನಿಗೆ ಇವ ಕಳಿಸಿಕೊಡ್ತಾನೆ ಅಂತ ಹೇಳುವಾಗ, ಆ ರಾವಣ ಸಹ ಸೀತೆಯನ್ನು ಅಪಹರಣ ಮಾಡಿ ಯಾವುದಕ್ಕೂ ಬಳಕೆ ಮಾಡಲಿಲ್ಲ, ಅವನು ಜೋಪಾನ ಮಾಡಿಟ್ಕೊಂಡು ಹೋದ. ರಾಮ ಯುದ್ಧ ಮಾಡಿ ಸೀತೆಯನ್ನು ಕರ್ಕೊಂಡು ಬಂದ. ಇವನು ಈಗ ಸದನ್ನು ಮಾತಾಡೋದು ಹೇಳುವಾಗ ಅಸಹ್ಯ ಆಗ್ತಾ ಉಂಟು. ನಾವು ಹಿಂದೂಗಳೆಲ್ಲ ಸತ್ತಿದ್ದೇವ ಅಂತ ನೋವು ಅನ್ನಿಸ್ತಾ ಉಂಟು. ಆ ಒಂದು ವಿಡಿಯೋ ನೋಡಿ ಮುಂದೆ ಕೂತ ಜನರು ಚಪ್ಪಾಳೆ ಹಾಕಿ ತಮಾಷೆ ನೋಡ್ತಾ ಇದ್ದಾರೆ. ನಾವು ಬೇರೆ ಧರ್ಮದವರಿಗೆ ಮಾತಾಡೋದಲ್ಲ, ಮೊದಲು ನಮ್ಮ ಧರ್ಮದವರಿಗೆ ಹೇಳಬೇಕು. ಈ ಕಲಾ ಪ್ರೇಮಿಗಳು ನಾವು ಇಂಥ ಕಲೆಗಳನ್ನು ಧಿಕ್ಕರಿಸಬೇಕು. ಇಂಥ ಕಲೆಗಾರರಲ್ಲ ಈ ಕೊಲೆ ಮಾಡುವ ಇವುಗಳನ್ನು ಕಾಮುಕರಂತ ನಾನು ಇವತ್ತು ಹೇಳುದು. ಇವನಿಗೆ ತಾಯಿ ಮತ್ತು ಹೆಂಡತಿಗೆ ಸಂಬಂಧದ ವ್ಯತ್ಯಾಸವೇ ಗೊತ್ತಿಲ್ವಾ? ಇವರ ಮನೆಯವರಿಗೆ ಹೇಳುವಾಗ ನೋವಾಗ್ತದೆ. ಎಲ್ಲರೂ, ಇಡೀ ದೇಶ, ಇಡೀ ಹಿಂದೂ ಸಮುದಾಯ ರಾಮನನ್ನು ಇವತ್ತು ಮರ್ಯಾದಾ ಪುರುಷೋತ್ತಮ ಅಂತ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಇಡೀ ದಿವಸ ಮನೆಯಲ್ಲಿ ಮಾತಾಡೋರು ರಾಮ ರಾಮ ಅಂತ ಕರೆಯುವ ಆ ಒಂದು ಶಬ್ದಕ್ಕೆ ಅವಹೇಳನ ಮಾಡುವಾಗ ಇವತ್ತು ನನಗೆ ಜನರು ಹೇಳ್ತಿದ್ದಾರೆ, ಆ ಅಯೋಗ್ಯನಿಗೆ ಯಾರ ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಟ್ಟಿದ್ದಾರೆ ಇವಾಗ ಕಲೆಗಾರ ಅಂತ. ಯಾರವರು ಕೊಟ್ಟಿದ್ದು ನಾಚಿಕೆ ಆಗುದಿಲ್ವಾ? ಯಕ್ಷಗಾನದಲ್ಲಿ ಎಷ್ಟು ಕಲೆಗಾರರು ಇದ್ರು. ನಿಮಗೆ ಈ ರೀತಿ ಕಲೆಗಾರರಾಗಬೇಕಾ? ಒಂದು ಕಡೆಯಲ್ಲಿ ವ್ಯಂಗ್ಯ ಮಾಡೋದು, ಒಂದು ಕಡೆಯಲ್ಲಿ ಹಾಸ್ಯ ಮಾಡೋದು. ಇವರಿಗೆ ಇವರ ತಾಯಿಯ ಬಗ್ಗೆ ಗೊತ್ತಿಲ್ಲ, ಇವರಿಗೆ ಹೆಂಡತಿ ಬಗ್ಗೆ, ಇವರ ಮನೆಯವರ ಬಗ್ಗೆ ಇವರಿಗೆ ಗೊತ್ತಿಲ್ಲ. ಇವರು ದೇವರ ಬಗ್ಗೆ ಅಪಹಾಸ್ಯ ಮಾಡ್ತಿದ್ದಾರೆ. ನಾನು ನಿನ್ನೆ ಹೇಳಿದ ಹಾಗೆ ಯಾರ ಒಂದು ಕಾಮಿಡಿ ಶೋ ಮಾಡುವಾಗ ನಾವಿಲ್ಲಿ ಎದ್ದೇಳ್ತೇವೆ, ದೈವದ ಬಗ್ಗೆ ಮಾತಾಡುವಾಗ ಎದ್ದೇಳ್ತೇವೆ. ಒಂದು ಯಕ್ಷಗಾನ ಕಲೆ, ದೇವರ ಕಲೆ ಮುಂದೆ ನಿಂತು ರಾಮನನ್ನೇ ಅಪಹಾಸ್ಯ ಮಾಡುವಾಗ ನಾವು ಇದುವರೆಗೆ ಮಾತಾಡಲಿಲ್ಲ ಹೇಳುವಾಗ ನೋಡಿ, ಈಗ ಸಹ ಯೂಟ್ಯೂಬಲ್ಲಿ ಉಂಟು ಬ್ಯಾನರ್ ನಡಿಯಲ್ಲಿ, ಬಪ್ಪನಾಡು ಮೇಳದ ಬ್ಯಾನರ್ ನಡಿಯಲ್ಲಿ ಮಾತಾಡ್ತಾ ಇದ್ದಾನೆ. ನಾನು ಯಕ್ಷಗಾನ ಕಲಾವಿದರಲ್ಲಿ ಹೇಳ್ಕೊಳ್ಳೋದು, ಹಿರಿಯರಲ್ಲಿ ಹೇಳ್ಕೊಳ್ಳೋದು, ನಮ್ಮ ಯಕ್ಷಗಾನವನ್ನು ಕೊಲೆ ಮಾಡಲಿಕ್ಕೆ ಹೊರಟ ಇಂಥ ಕಾಮುಕರನ್ನು ನೀವು ವೇದಿಕೆಗೆ ಹತ್ತಿಸ್ಲಿಕ್ಕೆ ಬಿಡಬಾರ್ದು, ಇವರನ್ನು ಬಹಿಷ್ಕಾರ ಮಾಡಬೇಕು. ನಾನು ಸ್ವಾಮೀಜಿಗಳ ಹತ್ರ ಹೇಳೋದು, ನಮ್ಮ ಕನ್ಯಾಡಿ ಸ್ವಾಮೀಜಿ ಅವ್ರ ಹತ್ರ ಮೊದಲನೇದಾಗಿ ಹೇಳೋದು, ರಾಮನ ಮಂದಿರ ಕಟ್ಟಿ ರಾಮನ ಆರಾಧನೆಯನ್ನು ಮಾಡುವವರು ತಾವು. ರಾಮನಿಗೆ ಈ ರೀತಿ ಅಪಹಾಸ್ಯ ಮಾಡುವಾಗ, ಸೀತಾದೇವಿಯ ಚಾರಿತ್ರ್ಯ ಹರಣ ಮಾಡುವಾಗ, ರಾಮನನ್ನು ವ್ಯಂಗ್ಯ ಮಾಡುವಾಗ ನೀವು ಇನ್ನೂ ಕೈಕಟ್ಟಿ ಕೂತ್ರೆ ನಮಗೂ ನಿಮ್ಮ ಮೇಲೆ ವಿಶ್ವಾಸ ಹೊರಟು ಹೋಗ್ತದೆ. ವಜ್ರದೇಹಿ ಸ್ವಾಮೀಜಿಗಳು ಬಜರಂಗಿ ಬಜರಂಗಿ ಹೇಳುವುದಕ್ಕೆ ವಜ್ರದೇಹಿ ಅಂತ ಹನುಮಂತನ ನೀವು ಹೆಸರನ್ನು ಹಿಡ್ಕೊಂಡು ವಜ್ರದೇಹಿ ಅಂತ ಮಠ ಇಟ್ಕೊಂಡು ಇವತ್ತು ಯಾವ ಹನುಮಂತ ರಾಮನ ಸೇವಕನಾಗಿ ಕಾಲಡಿಯಲ್ಲಿ ಕೂತು ಸೇವೆ ಮಾಡ್ತಾ ಇದ್ದಾನ, ಆ ರಾಮನನ್ನೇ ಅಪಹಾಸ್ಯ ಮಾಡುವಾಗ ಇವತ್ತು ನೀವು ಉತ್ತರ ಕೊಡದಿದ್ರೆ ನಿಮ್ಮ ಕಾವಿಗೆ ಸಹ ಅಪಹಾಸ್ಯ ಮಾಡುವ ದಿವಸ ಹತ್ತಿರ ಇಲ್ಲ. ನಾವು ಕೇವಲ ರಾಮನ ಅಕ್ಷತೆಯ ಬಗ್ಗೆ ಮಾತಾಡುವಾಗ ನಿಮಗೆ ಭಾರಿ ನೋವಾಗಿತ್ತು. ಈಗ ರಾಮನ ಬುಡಕ್ಕೆ ಬರುವಾಗ ಯಾವನೋ ಒಬ್ಬ ಮುಟ್ಟಾಳ, ಇವ ಹಿಂದೂ ಅಲ್ಲ, ಹಿಂದೂ ಸಮಾಜದಲ್ಲಿ ಹಿಂದೂ ತಾಯಿಗೆ ಹುಟ್ಟಿದ ಯಾವುದೇ ಒಂದು ವ್ಯಕ್ತಿ ಈ ರೀತಿ ಮಾತಾಡುವುದಿಲ್ಲ. ಯಾಕೆಂದರೆ ಇವನು ಕೇವಲ ಒಬ್ಬ ಹಿಂದೂ ಸಮಾಜದಲ್ಲಿ ಹುಟ್ಟಿದವ ಮಾತ್ರ ಅಲ್ಲ, ಯಕ್ಷಗಾನ ಕಲಾವಿದ ಅಂತ ಹೇಳಿದರೆ ಆ ಕಲೆಗೆ ಎಷ್ಟು ಗೌರವ ಉಂಟು. ಆ ಕಲೆಯನ್ನು ಪ್ರತಿಯೊಂದು ದೇವರ ಬ್ಯಾನರ್ ನಡಿಯಲ್ಲಿ ಮಾಡ್ತಾ ಇದ್ದಾರೆ. ಅದನ್ನೆಲ್ಲ ಅಪಹಾಸ್ಯ ಮಾಡಿಕೊಂಡು ಹೋಗುವುದಾದ್ರೆ ಇವನನ್ನು ಧಿಕ್ಕರಿಸಬೇಕು. ಎಷ್ಟು ಜನರು ಹಿರಿಯರ ಕರೆ ಬರ್ತಾ ಉಂಟು ನನಗೆ.
ಅವ ಕೇವಲ ಇದನ್ನು ಮಾತ್ರ ಅಲ್ಲ, ಎಷ್ಟೋ ದೇವರುಗಳನ್ನು ಅಪಹಾಸ್ಯ ಮಾಡಿದ್ದಾನೆ, ಕಟೀಲ್ ತಾಯಿಯ ಬಗ್ಗೆ ಸಹ ಅಪಹಾಸ್ಯ ಮಾಡಿದ್ದಾನೆ, ಎಷ್ಟೋ ಕಲಾವಿದರನ್ನು ಬೆಳೆಸಿದ ಕಲಾವಿದರ ಹೆಸರು ಸಹ ಈಗ ಹೇಳುವುದಿಲ್ಲ, ಧಿಕ್ಕರಿಸ್ತಾ ಇದ್ದಾನೆ. ಈಗ ದೊಡ್ಡ ಜನ ಮಾಡಿಕೊಂಡು ಹಣ ಮಾಡಿಕೊಂಡು ಲೂಟಿ ಹೊಡ್ಕೊಂಡು ಇವ ಅಪಹಾಸ್ಯ ಮಾಡಿಕೊಂಡು ದೊಡ್ಡ ದೊಡ್ಡ ಮನೆ ಮಾಡಿ ಮೆರಿಬೋದು. ಅವನೊಂದು ಇಂಟರ್ವ್ಯೂ ಅಲ್ಲಿ ಏನೂ ಇರಲಿಲ್ಲ, ನನ್ನ ಕೆಲಸವನ್ನು ಕಳ್ಕೊಂಡು ಅಂಗಡಿ ಎಲ್ಲ ಲಾಸ್ ಆಗಿದ್ದಾಗ ಪುನಃ ಕೆಲವು ಕಲಾವಿದರ ಹತ್ರ ಹೋಗಿ ಭಿಕ್ಷೆ ಬೇಡ್ಕೊಂಡು ಅವರ ಮುಖಾಂತರ ಇವನು ಕೆಲವು ಮೇಳಗಳಿಗೆ ಹೋಗಿದ್ದಾನೆ. ಅದನ್ನು ಎಲ್ಲೂ ಇವ ಹೇಳುವುದಿಲ್ಲ. ನಾವು ನಿನ್ನೆ ಮಾತಾಡುವಾಗ ಕಮೆಂಟ್ಗಳು ಬರ್ತಾ ಉಂಟು. ಯಾಕೆಂದ್ರೆ ಕೆಲವರಿಗೆ ತುಂಬಾ ಯಕ್ಷಗಾನದ ಬಗ್ಗೆ ಗೊತ್ತುಂಟು, ಹಿರಿಯ ಕಲಾವಿದರ ಹೆಸರುಗಳನ್ನು ಹೇಳ್ತಾ ಇದ್ದಾರೆ, ಹಾಸ್ಯ ಕಲಾವಿದರ ಹೆಸರುಗಳನ್ನು ಉಲ್ಲೇಖ ಮಾಡ್ತಿದ್ದಾರೆ. ಆದರೆ ಇಂಥ ಮುಟ್ಟಾಳ, ಅವಿವೇಕಿ, ಅಯೋಗ್ಯ, ನಾಲಾಯಕ್ ಕಲಾವಿದರನ್ನು ತಾವೆಲ್ಲ ಇಂಟರ್ವ್ಯೂ ಮಾಡಿಕೊಂಡು, ಕೆಲವು ಮಾಧ್ಯಮಗಳಲ್ಲಿ ಇವನ ಇಂಟರ್ವ್ಯೂ ಈಗ ನಾನು ನೋಡಿದೆ, ಇವನನ್ನು ಇಂಟರ್ವ್ಯೂ ಮಾಡಿಕೊಂಡು ಯಾವ ಉದ್ದೇಶಕ್ಕಾಗಿ ಹೋಗ್ತಾ ಇದ್ದೀರಿ? ಇಂಥವರಿಗೆ ನೀವು ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೊಡೋದಾದ್ರೆ ಈ ಪ್ರಶಸ್ತಿಗೂ ಮರ್ಯಾದೆ ಇಲ್ಲ ಅಂತ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ಒಂದು ಕಲೆಗೆ ಅಪಚಾರ ಮಾಡ್ತಾ ಇದ್ದೀರಿ. ಎಷ್ಟೋ ಕಲೆಗಾರರು ಯಾವುದೇ ಅಪೇಕ್ಷೆ ಇಲ್ಲದೆ ಸಮಾಜಕ್ಕೆ ಒಳ್ಳೆ ಒಂದು ಉದ್ದೇಶದಿಂದ ಒಂದು ಪ್ರಸಂಗ ತೆಗೆದು ಯಕ್ಷಗಾನ ಮಾಡ್ತಾ ಹೋಗುವುದು. ಇವರು ಇಂಥ ಹಾಸ್ಯವನ್ನು ಕೊಂಡೋಗಿ ಆ ಯಕ್ಷಗಾನವಾದ ಇಡೀ ಬುಡವನ್ನೇ ಅಲುಗಾಡಿಸಿ ಹಾಳು ಮಾಡ್ಲಿಕ್ಕೆ ಹೊರಡುವಾಗ ಇಂಥ ಕಲಾವಿದರನ್ನು ನಾವು ಧಿಕ್ಕರಿಸಬೇಕು. ಹಾಗಾಗಿ ನಾನು ಬಪ್ಪನಾಡು ಮೇಳದವರ ಹತ್ರ ಹೇಳೋದು, ಇನ್ನು ಮುಂದೆ ಈ ಬ್ಯಾನರ್ ನಡಿಯಲ್ಲಿ ನಿಮ್ಮ ಬಪ್ಪನಾಡು ಕ್ಷೇತ್ರ ದುರ್ಗಾ ಪರಮೇಶ್ವರಿಯ ಆ ಒಂದು ಬ್ಯಾನರ್ನ ಅಡಿಯಲ್ಲಿ ಇಂಥ ಮುಟ್ಟಾಳರು, ಅವಿವೇಕಿಗಳನ್ನು ಬಂದು ಹಾಸ್ಯ ಮಾಡಲಿಕ್ಕೆ ಹೊರಟಿರ, ನಾವು ಧಿಕ್ಕಾರ ಹೇಳಬೇಕಾಗ್ತದೆ. ಯಾಕೆಂದ್ರೆ ಇದು ಆ ದೇವಿಗೆ ಮಾಡುವಂತಹ ಅವಮಾನ. ಇನ್ನೊಬ್ಬ ಇದ್ದ ಅದರಲ್ಲಿ ಕಲಾವಿದ ಅಂತ ಹೇಳಿಕೊಳ್ಳುವ ಊಸರವಳ್ಳಿ, ಇವ ಬಣ್ಣ ಬದಲಾಯಿಸ್ತಾ ಇರ್ತಾನೆ. ಇವ ಉತ್ತರ ಕುಮಾರನ ಪೌರುಷ. ಫೋನಲ್ಲಿ ಮಾತಾಡುವಾಗ ಇವನೇನಿಲ್ಲ, ಅಣ್ಣ 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 ಅಂತ ಒದರ್ತಿದ್ದ. ಆದರೆ ಮೀಡಿಯಾದಲ್ಲಿ ಕೂತು ಯಾರ್ದ ಎಂಜಲು ಹಣ ತಿಂದು ಬಂದು ಕೂತ್ಕೊಳ್ಳುವಾಗ ಉತ್ತರ ಕುಮಾರನ ಪೌರುಷ ತೋರಿಸ್ತಿದ್ದ. ಒಳ್ಳೆ ಒಬ್ಬ ಕಲಾವಿದ ಆದರೆ ಯಾರು ಒಬ್ಬ ಫೋನ್ ಮಾಡಿ ಏನಾದರೂ ತಪ್ಪಿ ಮಾತಾಡುವಾಗ ಇದನ್ನು ನನ್ನ ಹತ್ರ ಹೇಳಬೇಡಿ, ಸಂಬಂಧಪಟ್ಟವರಿಗೆ ಹೇಳಿ ಇಂಥ ಪದ ಬಳಕೆ ಮಾಡಬೇಡಿ ಅಂತ ಹೇಳಬೇಕಿತ್ತು. ನೈಜ ಕಲಾವಿದ ಆಗ್ತಿದ್ರೆ ಇವನನ್ನು ಕೆಲವು ಮಾಧ್ಯಮಗಳಲ್ಲಿ ಕರೀತಾರೆ ಇಂಥ ಅವಿವೇಕಿಗಳನ್ನು ಇಂಟರ್ವ್ಯೂ ಮಾಡಲಿಕ್ಕೆ. ಇವನು ತಾನು ಕಲೆಯಲ್ಲಿ ಯಾವ ರೀತಿ ಕಲೆಯಲ್ಲಿ ಹಾಸ್ಯವನ್ನು ಮಾಡಿಕೊಂಡು ಬಂದೆ, ಯಾವ ರೀತಿ ಬೆಳೆದು ಬಂದೆ ಅದನ್ನು ಹೇಳುವ ಬಗ್ಗೆ ಇವನು ತನ್ನ ತಂದೆಯನ್ನು ವರ್ಣನೆ ಮಾಡಲಿಕ್ಕೆ ಹೊರಟಿದ್ದಾನೆ. ತನ್ನ ಅಪ್ಪ ಓದಲ್ಲೆಲ್ಲ ಮದುವೆ ಆಗ್ತಾನೆ, ತನ್ನ ಅಪ್ಪನಿಗೆ 3 ಹೆಂಡತಿಯರು, ನನ್ನನ್ನು ಚಿಕ್ಕಮ್ಮನೆಗೆ ಕರ್ಕೊಂಡು ಹೋಗ್ತಿದ್ದ, ಇದೇ ರೀತಿ ಹೇಳಿದಲ್ಲದೆ ಏನನ್ನು ಮದ್ಮೇಲೆ ಪುನಃ ಬುಡಿ ಒಂಜಿ ಚಿಕ್ಕಮ್ಮನು ಉಜಿರೆಡ್ ಒಂಜಿ ರೂಮ್ ಅಲ್ಲಿ ತಿತ್ತರು ಒಂಜಿ ಪೊಂಜ ಅವನು ಮದ್ಮೇಲೆ ಅಡೆಯವರಲ್ಲೇ ತೋತು ನಾನು ಇನ್ನ ಚಿಕ್ಕಮ್ಮ. ಕೆಲವರು ಬಾಲ್ಯದಲ್ಲಿ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಿದ್ರು, ಆದ್ರೆ ಇವನಿಗೆ ಅಂತ ಕೆಲಸ ಮಾಡೋ ಯೋಗ್ಯತೆ ಇಲ್ಲ. ಇವನ ಮುಖ ನೋಡುವಾಗಲೇ ಗೊತ್ತಾಗ್ತದೆ ಯಾವ ರೀತಿಯ ಕಲಾವಿದ ಅಂತ. ಇವ ಹಾಸ್ಯ ಕಲಾವಿದವ ಅಥವಾ ಎಲ್ಲೆಲ್ಲಿ ಏನು ಮಾಡಿದ ಅಂತ ಅವನೇ ಹೇಳ್ತಾ ಇದ್ದಾನೆ, ನನ್ನ ಬಾಲ್ಯ ಹೇಗಿತ್ತು ಅಂತ. ಆದ್ರೆ ಇವ ಗುರುವಾಯಿನಕೆರೆಯಿಂದ ಮುಚ್ಚೂರಿಗೆ ಯಾಕೆ ಬಂದಿದ್ದಾನೆ, ಇವನನ್ನಲ್ಲಿ ಓಡಿಸಿದಾರ ಅಂತ ನಮಗೂ ಗೊತ್ತಿಲ್ಲ. ನಾನು ನಿನಗೆ ಹೇಳ್ತಾ ಇದ್ದೇನೆ, ಇನ್ನು ಒಂದು ವೇಳೆ ಇಂಥ ಎಲ್ಲ ಬೇಡದು ಅಪಹಾಸ್ಯ ಮಾಡಿದ್ರೆ ನಿನ್ನನ್ನು ಖಾಲಿ ಗುರುವಾಯಿನಕೆರೆ ಮಾತ್ರ ಅಲ್ಲ, ನಿನ್ನನ್ನು ಮುಚ್ಚೂರಿಂದಲೇ ಓಡಿಸುವ ದಿನ ದೂರ ಇಲ್ಲ. ನೀನು ಮಾತಾಡೋದು ನೋಡುವಾಗ ನಮ್ಮ ಫ್ಯಾಮಿಲಿ ಬಗ್ಗೆ ಮಾತಾಡ್ತಾರೆ, ನಮ್ಮ ಫ್ಯಾಮಿಲಿಯಲ್ಲಿ ಹಾಗೆ, ನಮ್ಮ ಫ್ಯಾಮಿಲಿಯಲ್ಲಿ ಹೀಗೆ ಹೇಳುವವ ನೀನು ಒಬ್ಬ ಅವಿವೇಕಿ. ನಿನ್ನ ಅಪ್ಪನನ್ನು ವ್ಯಂಗ್ಯ ಮಾಡ್ತಾ ಇಡೀ ಫ್ಯಾಮಿಲಿಯ ಬಗ್ಗೆ ಅಲ್ಲಿ ಒದರ್ತಿ. ನೀನು ಅಷ್ಟು ಒಳ್ಳೆಯವನಾದ್ರೆ ಅಪ್ಪನ ಬಗ್ಗೆ ಮಾತಾಡಬಾರ್ದಿತ್ತು. ನಿನಗೆ ಕಷ್ಟಪಟ್ಟ ತಾಯಿಯ ಬಗ್ಗೆ ಮಾತಾಡಿ ನಿನ್ನ ಕಲೆಯಲ್ಲಿ ಹೇಗೆ ಮೇಲೆ ಬಂದಿದ್ದೆ ಅದನ್ನು ತೋರಿಸುವ ಬದಲು ನಿನ್ನ ವರ್ಣನೆ ಕೇವಲ ನಿನ್ನ ಅಪ್ಪ ಮದುವೆ ಆದದ್ದು, ನಿನ್ನ ಹಾಗೆ ಚಿಕ್ಕಮ್ಮ ಇರೋದು, ಇದೇ ಮಾತಾಡೋದಾದ್ರೆ ನೀನೊಂದು ಕಲಾವಿದವಾ? ಒಂಜಿ ತಿಂಗಳು ಹೋಟೆಲ್, ಒಂಜಿ ತಿಂಗಳು ಫೋಟೋ ಸ್ಟುಡಿಯೋ, ಒಂಜಿ ತಿಂಗಳು ತೋಟದ ಬೇಲೆ ಇರ್ನದಾನೆ ಒಂಜೊಂದು ತಿಂಗಳು. ಆ ಒಂದೊಂದು ತಿಂಗಳು ಪಂಡ ಓಲು ಕಂಡೆ ಕಾಯಿಂದು ಅಲ್ಲಿ ಪ್ರತಿ ಬರ್ಪುಣ್ಣಿ ಓಲ ಬಂಗಾರ. ನಿನ್ನ ಕರ್ಮಗಳನ್ನು ನೋಡಿ ನಿನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಅಪ್ಪ ಈ ರೀತಿ ನಿಂಗೆ ಹೊಡಿಲಿಕ್ಕೆ ಹೊರಟಿರುವರು. ಆದ ಕಾರಣ ಅವರು ಕುಡಿತಾ ಇದ್ರು. ಯಾಕೆಂದ್ರೆ ನಿನ್ನನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಎಲ್ಲ ಮುಂದೋದಿ ನನ್ನ ಮಗ ಯಾವ ರೀತಿ ಆಗ್ತಾನೆ, ಯಾವ ರೀತಿ ಬೆಳಿತಾನಂತ ಅವರಿಗೆ ನೋವಿದ್ದಿರ್ಬೋದು. ಅದಕ್ಕಾಗಿ ಹೀಗೆ ಮಾಡಿರೋರು. ಯಾಕೆಂದ್ರೆ ನಿನ್ನ ನೋಡುವಾಗಲೇ ಗೊತ್ತಾಗ್ತದೆ, ನಿನ್ನ ಮುಖ ನೋಡುವಾಗಲೇ ನೀನೊಂದು ಕಲಾವಿದನಾಗೆ ಕಾಣ್ತಾ ಇಲ್ಲ. ನೀನು ಖಾಲಿ ಯಕ್ಷ ಪ್ರೇಮಿಗಳನ್ನಲ್ಲ, ಯಕ್ಷ ಕಲಾವಿದರನ್ನು ನೀವು ತುಳ್ಕೊಂಡು ಮೇಲೆ ಹೋಗಿ ನಾವು ದೊಡ್ಡ ಹಾಸ್ಯ ಕಲಾವಿದರು ಅಂತ ಹೇಳಿದ್ರೆ ಯಾರು ನಿಮ್ಮನ್ನು ಒಪ್ಲಿಕ್ಕಿಲ್ಲ. ಹಾಗಾಗಿ ಇವತ್ತು ನಿಮಗೆ ನಿಮ್ಮ ಹಾಸ್ಯ ನಿಮಗೆ ತೊಡಕಾಗಿದೆ. ಮುಂದೊಂದು ದಿನ ಪ್ರತಿಯೊಬ್ಬರು ಇಂಥ ಹಾಸ್ಯ ಕಲಾವಿದರನ್ನು ಯಾವುದೇ ವೇದಿಕೆಯಲ್ಲಿ ಇರಲಿ, ಯಾರೇ ಆಗಲಿ, ಹಿಂದೂ ಸಮಾಜ ಎದ್ದು ನಿಂತು ಇವರ ಒಂದು ಶಬ್ದಗಳು ವೇದಿಕೆಯಲ್ಲಿ ಬಂದರೆ ನೀವು ಅದನ್ನು ನಿಲ್ಲಿಸಬೇಕು. ಇವರನ್ನು ಯಾರನ್ನು ವೇದಿಕೆಗೆ ಹತ್ತಿಸಿ ತೆಗೆದುಕೊಂಡೋಗಿ ಇವರನ್ನು ವೇದಿಕೆಯಿಂದ ಕೆಳಗೆ ಬಿಸಾಡಬೇಕು ಅಂತ ನಾನು ಹೇಳ್ತಾ ಇದ್ದೇನೆ. ಇನ್ನು ಎಲ್ಲಿಯಾದರೂ
ಮೂರು ಮುಟ್ಟಾಳರು ಅವಿವೇಕಿಗಳು ಇನ್ನು ಎಲ್ಲಿಯಾದರೂ ಇಂಥ ಪದಗಳನ್ನು ಬಳಕೆ ಮಾಡಿ ಪ್ರಚೋದನೆ ಮಾಡುವಂತಹ ನಿಮ್ಮ ಹಾಸ್ಯ ನಿಮ್ಮ ಮನೆಯಲ್ಲಿ ಇರಲಿ. ಒಬ್ಬ ವ್ಯಕ್ತಿಗೆ 14 ವರ್ಷ ಈ ರೀತಿ ಕಷ್ಟಪಟ್ಟು ಒಂದು ಹೋರಾಟ ಮಾಡುವಾಗ ನಿಮ್ಮ ಅರ್ಧ ಗಂಟೆ ಒಂದು ಕಾಮಿಡಿ ಶೋ ಮಾಡಿ ತೇಜೋವಧೆ ಮಾಡುವಾಗ ಅವರು ಸ್ವಲ್ಪ ಕಡಿಮೆ ಆಯಿತು ಅಂತ ಅನ್ನಿಸ್ತಾ ಉಂಟು. ಇವತ್ತು ನಾನು ಹೇಳ್ತೇನೆ, ಮಾತಾಡೋದು ಸ್ವಲ್ಪ ಕಡಿಮೆ ಆಯಿತು ನಿಮ್ಮಂಥ ನಾಲಾಯಕಿಗಳಿಗೆ. ಯಾಕೆಂದರೆ ನಿಮಗೆ ಯಾವುದರ ಸಂಬಂಧದ ಬಗ್ಗೆ ಗೊತ್ತಿಲ್ಲ, ನಿಮಗೆ ದೇವರ ಬಗ್ಗೆ ಗೊತ್ತಿಲ್ಲ, ಹೆಂಡತಿ ಬಗ್ಗೆ ಗೊತ್ತಿಲ್ಲ, ತಾಯಿಯ ಬಗ್ಗೆ ಗೊತ್ತಿಲ್ಲ, ತಂಗಿ ಬಗ್ಗೆ ಗೊತ್ತಿಲ್ಲದ ನೀವು ಯಾವ ಅವಿವೇಕಿಗಳು ನಾಲಾಯಕರು ಅಂತ ನಾನು ಇವತ್ತು ಕೇಳಬೇಕು ನಿಮಗೆ.